ಈ ಅಕ್ಕೋಜಮ್ಮ ಅನ್ನೋ ಹೆಣ್ಣುಮಗಳು ತಮಿಳ್ನಾಡು ಇದೇ ಪಕ್ಕದಲ್ಲಿನ ತಮಿಳ್ನಾಡು ಬಹಳ ಹತ್ರ ನಮಗೆ ಒಂದು 80 ಕಿಲೋಮೀಟರ್ ಆಗ್ಬೋದು. ಅಲ್ಲಿ ನಮ್ಮವರ ಮೂಲ ಸ್ಥಳ ಅಂತೆ 2,000 ವರ್ಷದಿಂದ ಅಥವಾ 2,500 ವರ್ಷದಿಂದ ನಾವು ಮೂಲ ತಮಿಳ್ನಾಡು ಬಹಳ ಹತ್ರ ನಮಗೆ. ಬಹಳ ಒಳ್ಳೆ ಕೋಟೆ ಇದೆ, ಒಳ್ಳೆ ದೇವಸ್ಥಾನ ಇದೆ, ಅಲ್ಲಿ ಒಳ್ಳೆ ಪೂಜೆಗಳು ಕೂಡ ಚೆನ್ನಾಗಿ ನಡೀತದೆ. ಅಲ್ಲಿಂದ ಓಡಿ ಬಂದವರು ನಾವು. ಪ್ರತೀತಿ ಏನಿದೆ ಅಂದರೆ ಪ್ರತೀತಿ ಚೌಡೇಶ್ವರಂ ಅಕ್ಕಮಹಾದೇವಿನ ಕರ್ಕೊಂಡು ಯಾರ್ಯಾರು ಯಾವ್ಯಾವ ಕಡೆ ದಿಕ್ಕಾಪಾಲಾಗಿ ಓಡ್ಬಿಡ್ತಾರೆ. ಅಂದರೆ ಕರ್ನಾಟಕದಲ್ಲಿರುವಂತಹ ಮುಸುಕು ಒಕ್ಕಲಿಗರೇ ಇದ್ದಾರೆ, ಆ ಮಗುನ ತಲೆ ಮೇಲೆ ಬಟ್ಟೆ ಕಟ್ಬಿಟ್ಟು ಮುಸುಕು ಕಟ್ಕೊಂಡು ಬರ್ತಾರೆ. ಅದಕ್ಕೆ ಮುಸುಕು ಒಕ್ಕಲು ಇರುವಂತ ತಲೆ ಮೇಲೆ ಬಟ್ಟೆ ಕಟ್ಬಿಟ್ಟು ಮುಸುಕು ಕಟ್ಕೊಂಡು ಬರ್ತಾರೆ. ಅದಕ್ಕೆ ಮುಸುಕು ಒಕ್ಕಲು ಇರುವಂತ ಇದರಲ್ಲಿ ಮಂಡ್ಯ ಕಡೆ ಹೋಗೋರು ಅವರು ಬೇರೆ ಬೇರೆ ಹೆಸರುಗಳಲ್ಲಿ ಇದೇ ಸಂಪ್ರದಾಯದವರು. ಅಲ್ಲಿಂದ ಓಡ್ಬಿಟ್ರು. ಹೆಂಗ್ ಓಡಿದ್ರು, ಯಾರ್ಯಾರು ಓಡ್ಕೊಂಡು ಒಂದು ಕುದುರೆ ಹೋಯ್ತು, ಒಂದೊಂದು ಊರಲ್ಲಿ ಸೆಟ್ಲ್ ಆದ್ರು. ಅವ್ರ ಹಿಂದಗಡೆಯೆಲ್ಲನೂ ಅಕ್ಕಾಜಮ್ಮನೂ ಬಂದಿದ್ದಾರೆ. ಆ ನೆರಳಾಗಿ ನಮ್ಮ ಚೌಡೇಶ್ವರಮ್ಮನೂ ಬಂದಿದ್ದಾಳೆ ಅಂದ್ಬಿಟ್ಟು ಗಂಡು ಡ್ರೆಸ್ ಹಾಕ್ಬಿಟ್ಟು ಗಂಡು ಮಗು ಹಾಕ್ಬಿಟ್ಟು ಕುದುರೆ ಮೇಲೆ ಕುಂಡಿಸಿ ಕರ್ಕೊಂಡ್ಬರ್ತಾರೆ. ಅಂದ್ರೆ ಪ್ರತೀತಿ ಏನ್ ಹೇಳ್ತಾರೆ ಅಂದ್ರೆ, ಯಾರ್ಯಾರು ಕೆಲವರು ಬಂದು ಚಿಕ್ಕಬಳ್ಳಾಪುರದಲ್ಲಿ ಸೆಟ್ಲ್ ಆದ್ರು, ಆ ಕಡೆ ಕೆಲವರು ಹೆಂಗೋ ಓಡ್ಬಿಟ್ರು, ಕೆಲವರು ಬಂದು ಮುಳಬಾಗ್ಲ ಓಡ್ಬಿಟ್ರು, ಇನ್ನು ಕೆಲವರು ಬಂದು ಕೋಲಾರಲ್ಲಿ ಓಡ್ ಬಂದು ಅಲ್ಲಿ ಸೆಟ್ಲ್ ಆದ್ರು, ಇನ್ನು ಕೆಲವರು ಮಂಡ್ಯಾಗ ಓಡ್ಬಿಟ್ರು, ಇನ್ನು ಕೆಲವರು ಮೈಸೂರಿಗೆ ಓಡ್ಬಿಟ್ರು, ಇನ್ನು ಕೆಲವರು ಮದ್ದೂರ್ಗೆ ಹೋದ್ರು, ಇನ್ನು ಕೆಲವರು ರಾಮನಗರಕ್ಕೆ ಹೋದ್ರು. ಅಂದ್ರೆ ಯಾರ್ಯಾರು ಒಬ್ಬರನ್ನೊಬ್ರು ನಂಬಲಿಲ್ಲ, ಅವ್ರೆಲ್ಲರ ಜೊತೆಯಲ್ಲೂ ಅಕ್ಕೋಜಮ್ಮ ಓದ್ಬೋದು, ಅವ್ರೆಲ್ಲರ ಜೊತೆ ಒಂದು ಚೌಡೇಶ್ವರಮ್ಮ ಓದ್ಬೋದು, ಅವ್ರೆಲ್ಲರ ಜೊತೆಯಲ್ಲೂ ಅಕ್ಕೋಜಮ್ಮ ಓದ್ಬೋದು, ಅವ್ರೆಲ್ಲರ ಜೊತೆ ಒಂದು ಚೌಡೇಶ್ವರಮ್ಮ ಓದ್ಬೋದು. ನಾನು ವೆಂಕಟರಮಣಪ್ಪ ಅಂತ, ನಮ್ಮ ಹೆಸರು ವೆಂಕಟರಮಣಪ್ಪ ರವಣ RAVAN ರಾವಣ. ಪ್ರಾರಂಭ ಹೆಂಗ ಹೆಸರು ನಮಗೆ ಈ ತರ ಹೆಸರು? ಅದು ರಮಣ ಅಂತ ಹೇಳ್ಬಿಟ್ಟು ರಮಣಾಗೂ ವ್ಯತ್ಯಾಸ ಇಲ್ಲ ಅಂತ ನಾವು ರಮಣ ಅಂತ ಬರೀತಿದ್ವಿ. ಯಾವುದೋ ಒಂದು ಸಂದರ್ಭದಲ್ಲಿ SSLC ಎಕ್ಸಾಮಿನೇಷನ್ಗೆ ಬೋರ್ಡ್ಗೆ ಕಳಿಸುವಾಗ ರವಣ ಅಂತ ಬರ್ಸಿದ್ರು ನಮ್ಮ ಹೆಡ್ ಮೇಡಮ್. ಅವರು ತಮಿಳಿಯನ್. ಅವ್ರಿಗೆ ರಮಣಾಗೂ ವ್ಯತ್ಯಾಸ ಗೊತ್ತಿಲ್ದಿರಾ ನನ್ನ ಕೈಯಲ್ಲಿ ರವಣ ಅಂತ ಮಾಡಿಸ್ಬಿಟ್ಟು ನಮ್ಗೇನು ಗೊತ್ತಿರಲಿಲ್ಲ, ನಾವು ರವಣ ಅಂತ ಮಾಡ್ಕೊಂಡು ರವಣನೇ ಕನ್ಫರ್ಮ್ ಮಾಡಿದ್ವಿ. ಆಮೇಲೆ ಬೋರ್ಡಲ್ಲಿ ಇದು ಮಾಡುವಾಗ ಅವಾಗೂ ನಮ್ಗೇನು ಐಡಿಯಾ ಇಲ್ಲ ರಮಣಾಗೂ ವ್ಯತ್ಯಾಸ ಏನು ಅಂತ. ಅವಾಗ ರವಣನೇ ಕಂಟಿನ್ಯೂ ಮಾಡಿಬಿಟ್ವಿ, ಅದು ರವಣ ಅಂತಾನೆ ಕಂಟಿನ್ಯೂ. ಯಾವ ಮಿಸ್ ಮಾರ್ಗ್ರೆಟ್ ಅಂತ ಹೇಳ್ಬಿಟ್ಟು, ಮಾರ್ಗ್ರೆಟ್ C, ಯಾವ ಸ್ಕೂಲ್? ರೂರಲ್ ಎಜುಕೇಶನ್ ಸೊಸೈಟಿ, ಬೇತಮಂಗಲ ರೂರಲ್ ಎಜುಕೇಶನ್ ಸೊಸೈಟಿಯಲ್ಲಿ ರವಣ ಮಾಡಿಬಿಟ್ರು. ಅದಕ್ಕೆ ಅವ್ರಿಗೆ ಎರಡಕ್ಕೂ ವ್ಯತ್ಯಾಸ ಗೊತ್ತಿರಲಿಲ್ಲ, ಆಗ ನನಗೂ ಗೊತ್ತಿರಲಿಲ್ಲ, ನಾವು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡ್ಬಂದ್ಬಿಟ್ವಿ. ಹಂಗಾಗಿ ರವಣ ಆಗ್ಬಿಟ್ಟಿದೆ. ಸರ್, ನಾನು ವೆಂಕಟರಮಣಪ್ಪ ಅಂತ, ನಿವೃತ್ತ ದೈಹಿಕ ಶಿಕ್ಷಕ. ಈ ಮಧ್ಯದಲ್ಲಿ ನಾನು ಗಮಕ ವಾಚನ ಮಾಡೋದು ರೂಢಿ ಇದೆ. ಗಮಕ ವಾಚನ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯವರು ಡಾಕ್ಟರ್ ವಸಂತ್ ಕುಮಾರ್, ಡಾಕ್ಟರ್ ಭೈರಪ್ಪ ಇವರೆಲ್ಲ ಸೇರಿಕೊಂಡು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ವತಿಯಿಂದ ನನ್ನ ಕೈಯಿಂದ 5 ಪ್ರೋಗ್ರಾಮ್ಸ್ ಮಾಡಿಸ್ತಾರೆ. ಅದು ಕರ್ಣಾವಸಾನ, ದ್ರೌಪದಿ ವಸ್ತ್ರಾಪಹರಣ, ಉತ್ತರ ಗೋಗ್ರಹಣ, ಅರಗಿನ ಮನೆ ಪ್ರಸಂಗ, ಇವು ಕಿರಾತಾರ್ಜುನ ಅಂತ ಈ 4 ಪ್ರಸಂಗಗಳನ್ನ ಮಾಡಿಸ್ತಾರೆ. ಆಗ ಮಾಡಿಸಿದ್ದಾದ್ಮೇಲೆ ನನ್ನ ಫೋಟೋ ಒಂದು ತರಿಸ್ಕೊಂಡು ಡಾಕ್ಟರ್ ಕೃಷ್ಣಮೂರ್ತಿ ಹನೋರ್ ಅಂತ ಹೇಳ್ಬಿಟ್ಟು ಮೈಸೂರವರು ನನ್ನ ಫೋಟೋ ತರಿಸ್ಕೊಂಡು ಒಂದು 400 ಪೇಜಿನ ಬುಕ್ ಬರೀತಾರೆ ಮಹಾಭಾರತದ್ದು. ಆ ಬುಕ್ ಬರೆದಂಥ ಸಂದರ್ಭದಲ್ಲಿ ಮಹಾನ್ ವ್ಯಕ್ತಿಗಳು, ಕವಿಗಳು, ಅವ್ರ ಹೆಸರು ಹೇಳೋದಕ್ಕೆ ನಮಗೆ ಶಕ್ತಿ ಸಾಲದು. ಕುವೆಂಪು ಅವರು ಇರುವಂಥ ಒಂದು ಬುಕ್ಕಲ್ಲಿ ನನ್ನ ಫೋಟೋ ಹಾಕಿ ನನ್ನನ್ನು ಬಹಳ ಎತ್ತರಕ್ಕೆ
ಆ, ಆಕಾಶದಲ್ಲಿ ಮೋಡಗಳ ಜೊತೆಯಲ್ಲಿ ಸೇರಿಸ್ಬಿಟ್ರು. ಅವಾಗಿಂದ ನನ್ನ ಜನ್ಮ ಸಾರ್ಥಕ ಅಂತ ನಾನು ಕೂಡ ಅಂದ್ಕೊಳ್ತೀನಿ. ಹಿಂಗಾಗಿ ಆ ಸರಸ ಸೌಗಂಧಿಕ ಒಂದು ಪರಿಮಳ ಅಂತ ಆ ಬುಕ್ಕಲ್ಲಿ ನನ್ನ ಫೋಟೋ ಹಾಕಿರೋದ್ರಿಂದಲೂ, ನನಗೆ ಈ ಪ್ರೋಗ್ರಾಮ್ಗೆ ಅವಕಾಶ ಮಾಡಿಕೊಟ್ಟಿದ್ರಿಂದಲೂ, ಇದರಲ್ಲಿ ಎರಡೂ ಮಾಡಿದ್ರಿಂದ ನನ್ನನ್ನು KGF ತಾಲೂಕಿನ ಪ್ರಥಮ ಸರ್ವ ಸಮ್ಮೇಳನಾಧ್ಯಕ್ಷರು, ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸಂಪೂರ್ಣ ಸರ್ವಾಧ್ಯಕ್ಷರನ್ನಾಗಿ ನೇಮಿಸ್ತಾರೆ. ಆಮೇಲೆ ನನಗೆ ಮೊದಲಿಂದ ಹವ್ಯಾಸ ಹಳೆಗನ್ನಡ ಗಮಕ ವಾಚನದ ಮುಖಾಂತರ ಹಳೆಗನ್ನಡವನ್ನು ಹೇಳೋದು ನನಗೆ ಮೊದಲಿಂದ ರೂಢಿ ಇತ್ತು. ಹಿಂಗಾಗಿ ಎಲ್ಲವನ್ನ ನಂದೇ ಅಂತ ನಾನು ಭಾವಿಸ್ಕೊಂಡು ಸರ್ವಜ್ಞನ ವಚನಗಳು, ಅಕ್ಕಮಹಾದೇವಿ, ಅಲ್ಲಮ ಪ್ರಭು ಇವ್ರನ್ನೆಲ್ಲರನ್ನೂ ನಾನು ಬಿಡದೆ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೇನೆ. ಅವರೆಲ್ಲರೂ ನನಗೆ ಜೀರ್ಣ ಆಗ್ತಾ ಇದ್ದಾರೆ. ಅವ್ರ ಪದ್ಯಗಳೆಲ್ಲ ನನಗೆ ಜೀರ್ಣ ಆಗ್ತಿದೆ. ಅವ್ರನ್ನೆಲ್ಲ ನನ್ನ ಮನಸ್ಸಿನಲ್ಲಿ ಇಟ್ಕೊಂಡಿದ್ದೀನಿ. ಈ ಥರ ಮಾಡ್ಕೊಂಡು ಬಂದಿದೆ ಸರ್. ಮೊನ್ನೆ ನಮ್ಮ ಇಲ್ಲೊಂದು ಪೂಜೆ ಮಾಡಿದ್ರು, ತಣಿಗೆ ಶಾಸ್ತ್ರ ಅಂತ. ತಣಿಗೆ ಶಾಸ್ತ್ರ ಅಂದರೆ ಶಾಂತಿ ಪೂಜೆ ಅಂತ. ಹಿಂದೆ ಶ್ರೀರಾಮಚಂದ್ರ ರಾವಣನನ್ನು ವಧಿಸಿದ ಮೇಲೆ, ಸಾಯಿಸಾಕಿದ್ಮೇಲೆ ಶಾಂತಿ ಪೂಜೆ ಮಾಡಿಕೊಂಡ. ಅದು ಅಶ್ವಮೇಧ ಯಾಗ ಅಂತ, ಶ್ರೀರಾಮಾಶ್ವಮೇಧ ಯಾಗ ಅಂತ. ಅದನ್ನೇ ಮಹಾಭಾರತದ ಕಾಲಕ್ಕೆ ಬಂದಾಗ, ಮಹಾಭಾರತದ ಯುದ್ಧ ಮುಗಿದ ಮೇಲೆ ಅಲ್ಲಿ ಕೂಡ ಶಾಂತಿ ಪೂಜೆಗೆ ಧರ್ಮರಾಜನ ಕೈಯಿಂದ ಭಗವಾನ್ ವ್ಯಾಸರು ಅಶ್ವಮೇಧ ಯಾಗವನ್ನು ಮಾಡಿಸ್ತಾರೆ. ಅದಕ್ಕೆ ಇಂತಿಷ್ಟು ಕುದುರೆಗಳಿರಬೇಕು, ಇಷ್ಟು ಬ್ರಾಹ್ಮಣರು ಬೇಕು ಅಂತ ಬಹಳ ಚೆನ್ನಾಗಿದೆ. ಅದು ಕುದುರೆ ಸ್ವಚ್ಛವಾದ ಬಿಳಿಯ ಬಣ್ಣದ್ದಾಗಿರಬೇಕು, ಅದರ ನಡೆ ಸುಲಕ್ಷಣವಾಗಿರಬೇಕು, ಬಾಲ ಹೊಂಬಣದಿಂದ ಶೋಭಿಸುತ್ತಿರಬೇಕು, ಕಿವಿಯಲ್ಲಿ ನೀಲವರ್ಣವಿರಬೇಕು, ಹಣೆಯಲ್ಲಿ ತಿಲಕದ ಬೊಟ್ಟಿರಬೇಕು. ಇಂಥ ಶ್ರೇಷ್ಠವಾದ ಕುದುರೆಯು ಭದ್ರಾವತಿಯ ಯೌವನಾಶ್ವನಲ್ಲಿದೆ ಅಂತ ಹೇಳ್ಬಿಟ್ಟು ಅಡ್ರೆಸ್ ಕೂಡ ಕೊಡ್ತಾರೆ. ಆಮೇಲೆ ಇದಕ್ಕೆ ಮಹಾಭಾರತ ಯುದ್ಧದಲ್ಲಿ ಎಲ್ಲ ಕಳ್ಕೊಂಡಿದ್ದೀವಿ, ದುಡ್ಡು ಕಳ್ಕೊಂಡಿದ್ದೀವಿ, ಶಕ್ತಿ ಕಳ್ಕೊಂಡಿದ್ದೀವಿ ಅಂತ ಅಂದಾಗ ಧರ್ಮರಾಜ ಕೇಳ್ಕೊಂಡಾಗ ಭಗವಾನ್ ವ್ಯಾಸರು ಹೇಳ್ತಾರೆ, ಶ್ರೀಕೃಷ್ಣನ ದರ್ಶನ ಮಾಡಿಸು, ನಿನ್ನ ಮುಖ ನಿಮ್ಮ ತಮ್ಮಂದರಿಗೆ ದರ್ಶನ ಮಾಡಿಸಿದ್ರೆ ಹೋಗಿದ ಶಕ್ತಿ ಎಲ್ಲ ಮತ್ತೆ ಬರ್ತದೆ ಅಂತ ಹೇಳ್ತಾರೆ. ಅದಕ್ಕೆ ಖರ್ಚು ಮಾಡೋಂಥ ಶಕ್ತಿ ನಮ್ಮ ಹತ್ರ ಇಲ್ಲ, ದುಡ್ಡೇ ಇಲ್ಲ ಅಂತಂದಾಗ ಶ್ರೀರಾಮಚಂದ್ರನು ತಾನು ಅಶ್ವಮೇಧ ಯಾಗವನ್ನು ಮಾಡಿದಂಥ ಸಂದರ್ಭದಲ್ಲಿ ತಾನು ಕೊಟ್ಟ ದ್ರವ್ಯ ಅಂದರೆ ದುಡ್ಡಿರ್ಬೋದು, ಹಣ ಇರ್ಬೋದು, ಚಿನ್ನ ಇರ್ಬೋದು, ವಜ್ರಗಳಿರ್ಬೋದು, ಇದನ್ನೆಲ್ಲ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಎತ್ಕೊಂಡು ಉಳಿದಿದ್ದನ್ನು ಹಿಮಾಚಲದ ತಪ್ಪಲಿನಲ್ಲಿ ಬಿಸಾಕ್ಬಿಟ್ಟು ಹೋಗಿದ್ದಾರೆ. ಈ ಥರ ಬಿಸಿಟ್ಟು ಹೋದ ದ್ರವ್ಯವು ಬ್ರಾಹ್ಮಣರಿಗೆ ಸೇರತಕ್ಕದ್ದಲ್ಲ. ಅದನ್ನೀಗ ನೀನು ರಾಜನಿಗೆ ಸೇರತಕ್ಕದ್ದು, ಅದನ್ನೀಗ ನೀನು ತರಿಸ್ಬೋದು ಅಂತ ಎಲ್ಲ ಡೀಟೇಲ್ಸ್ ಕೊಡ್ತಾರೆ. ಅದು ಯಾಗಕ್ಕೆ ಏನೇನು ಮಾಡಬೇಕು, ಅದಕ್ಕೆ ಒಂದು ಪಟ್ಟಿ ಮಾಡಬೇಕು, ಅದೆಲ್ಲ. ಅಂದರೆ ಶ್ರೀರಾಮಚಂದ್ರ ಕಾಲಕ್ಕೆ ಅದು ಶಾಂತಿ ಪೂಜೆ, ಧರ್ಮರಾಜ ಕಾಲಕ್ಕೆ ಅದು ಶಾಂತಿ ಪೂಜೆ. ಈಗ ನಾವು ಶಾಂತಿ ಪೂಜೆ ಅಂದರೆ ತಣಿಗೆ ಅಂತ ಹೊಸ ಹೆಡ್ಡಿಂಗು ನಮ್ಮವರು ಹಿಂದಿನವ್ರು ಇಟ್ಕೊಂಡು, ಅದು ಅಶ್ವಮೇಧ ಯಾಗ ಅಂದರೆ ಮಾಡ್ತಿದ್ರು, ಇನ್ನೊಂದು ಯಾಗ ಮಾಡೋರು, ಅದು ಸೋಮಯಾಗ ಅಂತ ಮಾಡೋರು. ಸೋಮಯಾಗ ಅಂತಂದರೆ ಕುದುರೆಗೆ ಬದಲಾಗಿ ಮೇಕೆನ ಬಲಿ ಕೊಡೋರು, ಮಂತ್ರಗಳು ಹೇಳ್ಕೊಂಡು ಮೇಕೆನ ಹೋಮಕ್ಕೆ ಹಾಕಿ ಮಾಡೋರು. ಇದು ಪದ್ಧತಿಗಳು ನಮ್ಮ ಸನಾತನ ಧರ್ಮದಲ್ಲಿ ನಡ್ಕೊಂಡ್ ಬಂದಿರೋಂಥದ್ದು. ಅದನ್ನ ನಮ್ಮವರು ಅಂದರೆ ನಮ್ಮ ಹಿರಿಯರು, ನನಗೆ ನಾನೊಂದು 5 ವರ್ಷ ದುಡಿದಿದ್ದಾಗ 18 ವರ್ಷಕ್ಕೆ ಮಾಡಿದ್ರು. ಪ್ರತಿ 20 ವರ್ಷಕ್ಕೊಂದು ಸತಿ ಮಾಡೋದು ಪದ್ಧತಿ ಕಡಿಮೆ ಮಾಡಿಕೊಂಡು 18 ವರ್ಷಕ್ಕೆ ಕೂಡ ಮಾಡ್ಬೋದು ಅಂತ ಅನ್ನೋದಕ್ಕೆ ಸಾಕ್ಷಿ ಏನಿದೆ ಅಂದರೆ 1958ರಲ್ಲಿ ನಾನು 5 ವರ್ಷ ಹುಡುಗ. ಆ ಕಾಲಕ್ಕೆ 18 ವರ್ಷಕ್ಕೆ ಮಾಡಿ ಮುಗಿಸಿ ಬಂದು, ಅದು ಪುರ ಅಂತಿದೆ, ಕಾಮದೇನಹಳ್ಳಿ ಪುರ ಅಂತಿದೆ, ಕೋಲಾರ ಪಕ್ಕದಲ್ಲಿ ಹಳ್ಳಿಗಳು, ಅಲ್ಲಿ ಮಾಡ್ತಿದ್ದಿದ್ದು ನಾವು. ನಮ್ಮವ್ರು ಇಲ್ಲಿಂದ ಹೋಗಿ ಎಲ್ಲ ಹಳ್ಳಿಗಳವರು ಹೋಗೋರು. ಈಗ 80ರಿಂದ ಈಚೆ 80ರಲ್ಲಿ ಇಲ್ಲೇ ಮಾಡಿಕೊಂಡು ಅಂಕತಳ್ಳಿಯಲ್ಲೇ ಮಾಡ್ಕೊಂಡು. ಯಾಕೆ ಅಂಕತಳ್ಳಿಯಲ್ಲಿ ಯಾಕೆ ಮಾಡಿದ್ರು ಅಂದರೆ ಪಾಪ್ಯುಲೇಷನ್, ಇಲ್ಲಿ ಈ ಪೂಜೆ ಮಾಡೋವಂಥ ಪಾಪ್ಯುಲೇಷನ್ ಅಂಕತಳ್ಳಿಯಲ್ಲಿ ಜಾಸ್ತಿ ಇದೆ, ನಲ್ಲೂರಲ್ಲಿ ಸ್ವಲ್ಪ ಕಡಿಮೆ ಇದೆ, ನತ್ತದಲ್ಲಿ ಸ್ವಲ್ಪ ಕಡಿಮೆ ಇದೆ, ಹೆಚ್ಚುಗೊಲ್ಲಹಳ್ಳಿ ಬಂತ ಬರುತ್ತೆ ಮುಳಬಾಗಿಲು ತಾಲೂಕು, ಅಲ್ಲಿ ಆ ಕಡೆಯಿಂದ ಇನ್ನೊಂದು 2-3 ಹಳ್ಳಿಗಳು ಅಲ್ಲೇ ಇದ್ದಾವೆ, ಹುಲ್ಕೂರು, ಈ ಎಲ್ಲ ಹಳ್ಳಿಗಳವರು ಸೇರಿ 20 ವರ್ಷಕ್ಕೊಂದು ಸರ್ತಿ ಇಲ್ಲಿ ಮಾಡ್ತೇವೆ. ಹೋದ ಸರ್ತಿ 1980ರಲ್ಲಿ ಮಾಡಿದ್ರು, 2000ರಲ್ಲಿ ಮಾಡಿದ್ವಿ, ಮತ್ತೆ 2020ಕ್ಕೆ ಮಾಡಬೇಕಾಗಿತ್ತು, 22ಕ್ಕೆ ಬಂದ್ಬಿಡ್ತು, 22ರಲ್ಲಿ ಮಾಡಿದ್ವಿ. ಇದು ಪದ್ಧತಿಗಳು. ಏನು 20 ವರ್ಷಗಳಿಗೊಂದು ಸರ್ತಿ ಬಂಡಿ ಜಾತ್ರೆಗಳು ಅಂತ ಮಾಡ್ತಾರೆ, ಬಂಡಿ ದ್ಯಾವರುಗಳು ಅಂತ ಹೇಳ್ತಾರೆ, ದೊಡ್ಡ ದ್ಯಾವರುಗಳು ಅಂತ ಹೇಳ್ತಾರೆ. ಇದು ಸಾಂಪ್ರದಾಯಿಕವಾಗಿ 9 ಪದ್ಧತಿಗಳಲ್ಲಿ ಮಾಡ್ತಾರೆ. ಈ 9ಕ್ಕೆ ಏನು ವಿಶೇಷತೆ ಅಂದರೆ, ಈ 9 ಶಾಸ್ತ್ರಗಳಿಂದ ಎಲ್ಲಿಂದ ಬಂದು ಅಂದರೆ, ಅಕ್ಕೋಜಮ್ಮ ಅಂತ ಹೇಳ್ಬಿಟ್ಟು ನಮ್ಮ ಮನೆಯ ಹೆಣ್ಣು ಮಗಳು,
ಅಂತ ಪೂರ್ವಿಕರು ನಮ್ಗೆ ಹೇಳ್ಕೊಂಡ್ಬಂದಿದ್ದಾರೆ. ಇದು ಬಾಯಿಂದ ಬಾಯಿಗೆ ಬರ್ತಿದೆ, ಎಲ್ಲೂ ಬರ್ದಿರೋಂಥ ರೆಕಾರ್ಡ್ಸ್ ಸಿಗೋದಿಲ್ಲ. ಅಂದರೆ 34 ವರ್ಷದಿಂದ ಸಿಗತ್ತೆ, ಅದಕ್ಕಿಂತ ಹುಡುಕಿದ್ರೆ ಎಲ್ಲೂ ಸಿಗಲ್ಲ. ನಾವು ರೆಕಾರ್ಡ್ ಮಾಡ್ಕೊಂಡಿದ್ದೀವಿ 80ರಿಂದ ಈಚೆ, ಅದಕ್ಕೂ ಹಿಂದೆ ಅಂತಂದ್ರೆ ಏನೂ ಇರಲಿಲ್ಲ, ರೆಕಾರ್ಡ್ ಮಾಡಿದ್ದು ರೆಕಾರ್ಡ್ಸ್ ಏನೂ ಇಲ್ಲ. ಆದರೂ ಕೂಡ ಪದ್ಧತಿ ನಡ್ಕೊಂಡ್ಬಂದಿದೆ. ಈ 9 ಪದ್ಧತಿಗಳು ಹೆಂಗೆ ಬಂದವು ಅಂತಂದ್ರೆ, ಈ ಅಕ್ಕೋಜಮ್ಮ ಅನ್ನೋ ಹೆಣ್ಣುಮಗಳು ತಮಿಳ್ನಾಡು, ಇದೇ ಪಕ್ಕದಲ್ಲಿನ ತಮಿಳ್ನಾಡು, ಬಹಳ ಹತ್ರ, ನಮಗೆ ಒಂದು 80 ಕಿಲೋಮೀಟರ್ ಆಗ್ಬೋದು. ಅಲ್ಲಿ ನಮ್ಮವರ ಮೂಲ ಸ್ಥಳ ಅಂತೆ. 2,000 ವರ್ಷದಿಂದ ಅಥವಾ 2,500 ವರ್ಷದಿಂದ ನಾವು ಮೂಲ ತಮಿಳ್ನಾಡಿನವರು. ತಮಿಳ್ನಾಡಿನಲ್ಲಿ ಬಹಳ ಸಾಂಪ್ರದಾಯಿಕವಾಗಿ ಜೀವನ ಮಾಡ್ಕೊಂಡು ಬಂದಂಥ ಜನ ನಾವು. ನಮ್ಮವರೊಬ್ಬರು ಒಬ್ಬ ಪಾಳೆಗಾರನಿಗೆ ಸೋಲ್ಜರ್ ಥರ ಇರ್ತಾನೆ, ಮಿಲಿಟ್ರಿ ಸೋಲ್ಜರ್, ಅವನು ನಂಬರ್ 1 ಸೋಲ್ಜರ್. ಅವನ ರಿಲೇಟಿವ್ಸು ನಾವೆಲ್ಲ. ಅಕ್ಕಮಹಾದೇವಿ ಅನ್ನೋ ಹೆಣ್ಮಗಳು ನಮ್ಮ ಕುಲದಲ್ಲಿ ಹುಟ್ಟಿದ ಹೆಣ್ಮಗಳು. ಅಲ್ಲಿ ನಮ್ಮ ಹಿಂದೂ ಸಂಪ್ರದಾಯದ ಒಕ್ಕಲಿಗರ, ಅಂದರೆ ಅದು ಮುಸುಕು ಒಕ್ಕಲಿಗರ ಪದ್ಧತಿಗಳಿರುತ್ತೆ. ಆಕೆ ಹಸುಗಳು ಮೇಯಿಸ್ತಿದ್ಲು. ಎಲ್ಲರೂ ಹಸುಗಳು ಮೇಯಿಸೋದು, ಹೆಣ್ಮಗಳು ಹುಟ್ಟಿದ್ರು ಹಸು ಮೇಯಿಸೋದು, ಗಂಡು ಮಗು ಹುಟ್ಟಿದ್ರು ಹಸು ಮೇಯಿಸೋದು. ಶ್ರೀಕೃಷ್ಣನ್ ತಿಳ್ಕೊಂಡಾಗ ಶ್ರೀಕೃಷ್ಣ ಹಸುವಿನ ಜೊತೆಯಲ್ಲೇ ಇರ್ತಿದ್ದ, ಹಾಲು ಕರೀತಿದ್ದ, ಬೆಣ್ಣೆ ಕದೀತಿದ್ದ, ಮೊಸರು ತಿಂತಿದ್ದ. ಹೀಗೆ ನಾವು ಒಕ್ಕಲಿಗರ ಕುಟುಂಬದವರು ಹಸುಗಳು ಕುರಿಗಳು ಮೇಯಿಸ್ಕೊಂಡು ವ್ಯವಸಾಯ ಮಾಡಿಕೊಂಡು ಅಷ್ಟಿಷ್ಟು ವ್ಯವಸಾಯ ಮಾಡಿಕೊಂಡು ಜೀವನ ಮಾಡ್ತಿದ್ದಂಥ ಕಾಲ. 2,000 ವರ್ಷ ಇನ್ನೂ ಹೆಂಗಿದ್ದಿರ್ಬೋದು, ಇನ್ನೂ ಕೆಟ್ಟದಾಗಿತ್ತೋ ಏನೋ. ಆ ಹೆಣ್ಣು ಮಗಳು ಏನು ಮಾಡ್ತಿದ್ಲು ಅಂದರೆ, ಮನೆಯಲ್ಲಿದ್ದಂಥ 9 ಹಸುಗಳನ್ನ ಕರ್ಕೊಂಡೋಗಿ ತನ್ನ ಜಡೆಗೆ ಕಟ್ಕೊಂಡು, ಅಷ್ಟು ಉದ್ದಕವಾಗಿತ್ತು ಕೂದಲು, ತನ್ನ ಜಡೆಗೆ 9 ಹಸುಗಳನ್ನ ಕಟ್ಕೊಂಡು ಈ ಕಡೆ ಬಿಡೋದು, ತುಂಬ ದೂರ ಹೋದನ್ನ ಜಡೆಯನ್ನು ಎಡ್ಕೊಂಡ್ರೆ ಹಸು ಈ ಕಡೆ ಬರೋದು, ಮೇಯ್ಕೊಂಡಿರೋದು. ಅಂದರೆ ಹಗ್ಗಕ್ಕೆ ಬದಲಾಗಿ ತನ್ನ ಕೂದಲಿನಿಂದನೇ ಮಾಡ್ತಿದ್ಲು ಅಂತ. ಹಂಗಾಗಿ ಈ 9 ಜಡೆಗಳನ್ನ, 9 ಕೂದಲನ್ನ 9 ಹಸುಗಳು ಮೇಯಿಸೋದಕ್ಕೆ 9 ಹಸುಗಳನ್ನು ಕೂದಲು ಕಟ್ಕೊಂಡು ಮೇಯಿಸ್ತಾ ಇದ್ರಿಂದ ಈ 9 ಪದ್ಧತಿಗಳನ್ನ 20 ವರ್ಷಗಳಿಗೆ ಒಂದು ಸರ್ತಿ ಮಾಡುವಂಥ ದ್ಯಾವರುಗಳಲ್ಲಿ, ಬಂಡಿ ದ್ಯಾವರುಗಳಲ್ಲಿ, ದೊಡ್ಡ ದ್ಯಾವರುಗಳು, ಬಂಡಿ ದ್ಯಾವರು ದೊಡ್ಡ ದ್ಯಾವರೆಲ್ಲ ಒಂದೇ. ಇಲ್ಲಿ ಊರು ಸುತ್ತಲೂ 9 ದೇವಸ್ಥಾನಗಳಿದ್ದಾವೆ. ಆ 9 ದೇವಸ್ಥಾನಗಳಿಗೂ ಒಂದು ದಿವಸ ಪೂಜೆ ನಡೀತದೆ. ಇಂತಿಂಥ ದಿವಸದಲ್ಲೇ ಮಾಡಬೇಕು ಅನ್ನುವಂಥ ಸಂಪ್ರದಾಯ ಇದೆ. ಸೋಮವಾರ, ಬುಧವಾರ, ಗುರುವಾರ ಅಷ್ಟೇ, 3 ದಿವಸ. ಇನ್ನು 3 ದಿವಸ ಮಾಡಬೇಕಾದ್ರೆ ತಿರುಗಿ ಸೋಮವಾರ ಬರಬೇಕು. ಸೋಮವಾರ, ಬುಧವಾರ, ಗುರುವಾರ ಅಷ್ಟೇ. ಹಂಗಾಗಿ 15 ದಿವಸ ಸಾಂಪ್ರದಾಯಿಕವಾಗಿ ಊರಲ್ಲಿ ಬಹಳ ಚೆನ್ನಾಗಿ ಊರೆಲ್ಲ ಸಾರಿಸಿ, ರಂಗೋಲಿಗಳಾಕಿ, ಬಹಳ ಶುದ್ಧ ಮಾಡಿ, ಕ್ಲೀನ್ ಮಾಡ್ಕೊಂಡು ಎಲ್ಲ ಮಾಡ್ತಾರೆ. ಬೇರೆ ಹಳ್ಳಿಗಳಿಂದ ಬಂದವರಿಗೆ ಮನೆಗಳನ್ನ ವ್ಯವಸ್ಥೆ ಮಾಡಿಕೊಡ್ತೀವಿ. ಈ ಕಾಲಕ್ಕೆ ಸೈಕಲ್, ಮೋಟ್ರು, ಬಸ್ಸು, ಈ ಲಾರಿಗಳು, ಈ ಟೆಂಪೋಗಳು, ಕಾರುಗಳು ಬರ್ತವೆ. ಅದಕ್ಕೆ ವಿಶಾಲವಾದಂಥ ಕೆರೆ ಇದೆ. ಕೆರೆನೆಲ್ಲ ಸ್ವಚ್ಛ ಮಾಡಿ, ಇಂಥ ಹಳ್ಳಿಯವರು ಈ ಕಡೆ ನಿಲ್ಲಿಸಿ ಗಾಡಿಗಳು, ಇಂಥ ಹಳ್ಳಿಯವರು ಈ ಕಡೆ ನಿಲ್ಲಿಸಿ ಅಂತ ಭಾಳ ಕ್ರಮಬದ್ಧವಾಗಿ ಮಾಡಿದ್ವಿ 2022ರಲ್ಲಿ. ಈ ಥರ ಮಾಡ್ಕೊಂಡ್ಬರ್ತೀವಿ. ಈ ಹಸುಗಳನ್ನು ಮೇಯಿಸ್ತಾ ಇದ್ದಂಥ ಹೆಣ್ಮಗಳನ್ನ ಒಬ್ಬ ಪಾಳೆಗಾರ, ಅಲ್ಲಿನ ಪಾಳೆಗಾರ, ತಮಿಳ್ನಾಡು ನಮ್ಮ ಮೂಲದ ಪಾಳೆಗಾರ ಒಬ್ಬ ಏನಿರ್ತಾನೆ, ನಮ್ಮ ವಂಶದ ವಾರಿಯರ್ ಏನಿರ್ತಾನೆ, ಯುದ್ಧ ಪರಿಣಿತ ಏನಿರ್ತಾನೆ, ಅವನಿಗೆ ಸಂಬಂಧ ತಂಗಿನೋ ಆ ಥರ ಏನೋ ಹತ್ರದ ಸಂಬಂಧ, ಏನೋ ಒಂದು ಸರಿಯಾಗಿ ಗೊತ್ತಿಲ್ಲ, ಸಂಬಂಧ ನಮ್ಮ ಹೆಣ್ಣುಮಗಳು, ನಮ್ಮ ಕುಲದ ಹೆಣ್ಮಗಳು. ಆ ಮಗುವನ್ನ ಮದುವೆ ಮಾಡ್ಕೋ ಅವನು ಪಾಳೆಗಾರ ಕೇಳ್ತಿದ್ದಾನೆ ಅಂತಂದಾಗ, ಮದುವೆ ನನಗೆ ಬೇಡ, ಈ ಜನ್ಮದಲ್ಲಿ ನಾನು ಮದುವೆ ಮಾಡ್ಕೊಳ್ಳಲ್ಲ, ಆ ಥರ ಏನೋ ನಾನು ಮಾಡ್ಕೊಳ್ಳೋಂಗಿದ್ರೆ ಶಿವನನ್ನೇ ಮದುವೆ ಮಾಡ್ಕೊಳ್ತೀನಿ, ನರಮಾನವನನ್ನು ನಾನು ಮದುವೆ ಆಗಲ್ಲ ಅಂತ ಹೇಳ್ತಾಳೆ. ಆದ್ದರಿಂದ ನಮ್ಮವರಿಗೆ ಶಿವನ ಹೆಂಡತಿ ಪಾರ್ವತಿನೇ ಅಕ್ಕೋಜಮ್ಮನಾಗಿ ಹುಟ್ಬಿಟ್ಟಿದ್ದಾಳೆ ನಮ್ಮ ಮನೆಗಳಲ್ಲಿ ಅನ್ನೋದು ಭಾವನೆ ಬಂದು, ಇದು ಎಲ್ಲಿಗೋಲತ್ತೆ ಅಂತಂದರೆ, ಈ ಉದ್ದನೆಯ ಕೂದಲು ಶಿವನೇ ನನ್ನ ಗಂಡ ಅನ್ನೋದು ಎಲ್ಲಿಗೋಲತ್ತೆ ಅಂತಂದರೆ, ನಿನ್ನೆಲ್ಲ ಮೊನ್ನೆ ಬಂದಂಥ 12ನೇ ಶತಮಾನದಲ್ಲಿ ಬಸವಣ್ಣನವರ ಜೊತೆಯಲ್ಲಿ ಅಕ್ಕ ಮಹಾದೇವಿ ಅಂತ ಒಬ್ಬ ಹೆಣ್ಮಗಳು ಇರ್ತಾಳೆ. ಆಕೆನ ನಾನು ಮದುವೆ ಮಾಡ್ಕೋಬೇಕು ಅಂತ ಒಬ್ಬ ರಾಜ ಕೇಳ್ತಾನೆ. ಮದುವೆ ಧಿಕ್ಕರಿಸಿದ್ದಕ್ಕೆ ತಂದೆ ತಾಯಿನ ಕೊಲ್ತೀವಿ ಅಂತ ಹೇಳ್ತಾರೆ. ಕೊಲ್ಲೋ ಅಂಥ ಸಂದರ್ಭದಲ್ಲಿ ನಮ್ಮ ತಾಯಿನ ತಂದೆನ ಕೊಯ್ಲೋದು ಬೇಡ ಅಂತ ಮದುವೆ ಅಂತ ಶಾಸ್ತ್ರ ಮಾಡಿಸ್ಕೊಳ್ತಾಳೆ. ಮದುವೆಯ ರುಚಿಗಳನ್ನು ಇಷ್ಟಪಡಲ್ಲ ಆಕೆ. ಕಡೆಯಲ್ಲಿ ರಾಜ ಬಟ್ಟೆ ಇಟ್ಕೊಳ್ತಾನೆ. ಆಕೆನು ವ್ಯಾಮೋಹ ಕಂಡೀಷನ್ ಮೇಲೆ ಮದುವೆ ಮಾಡ್ಕೊಳ್ತಾರೆ. ನನ್ನನ್ನು ಮಾತಾಡಿಸ್ಬೋದು, ಯಾವಾಗ ಮಾತಾಡಿಸ್ಬಾರ್ದು, ಶಿವನನ್ನು ಪೂಜೆ ಮಾಡ್ತಿರುವಾಗ ನನ್ನನ್ನು ಮಾತಾಡಿಸ್ಬೋದು. ಆಯಮ್ಮ ಯಾವಾಗೂ ಶಿವನ ಪೂಜೆಯಲ್ಲೇ ಇದ್ಬಿಡ್ತಾಳೆ ಮದುವೆ ಆದಮೇಲೆ. ಇವನಿಗೆ ತಡ್ಕೊಳಕ್ಕಾಗಲ್ಲ. ಆಗ ಆಕೆ ಮೇಲೆ ಇಂಟರ್ ಕೋರ್ಸ್ ಮಾಡೋದು ಬಲವಂತ ಮಾಡಿ ಆಕೆನ ಮುಟ್ಕೊಳಕ್ಕೆ ಹೋಗ್ತಾನೆ. ಆಕೆ ಬಟ್ಟೆ ಸಿಗ್ತದೆ ಅವ್ರ ಕೈಗೆ, ಬಟ್ಟೆ ಹಿಡಿದು ಎಳಿತಾನೆ. ಎಳೆದಾಗ, ಓ ಈ ಬಟ್ಟೆ ನಿಂದು, ರಾಜನಾಥ್ ನಿಂದು, ನೀನು ನನಗೆ ಕೊಟ್ಟಿದ್ಯಾ, ನಿನ್ನ ಬಟ್ಟೆ ನೀನು ತಗೋ ಅಂತ ಹೇಳ್ಬಿಟ್ಟು ಕೂದಲನ್ನೆಲ್ಲ ಕೆದರ್ಕೊಂಡು ಮೈನೆಲ್ಲ ಮುಚ್ಕೊಂಡು ಶಿವನನ್ನು ಹುಡ್ಕೊಂಡು ಹೊಡ್ತಾನೆ. ಅದಕ್ಕೆ ಆ ಅಕ್ಕಮಹಾದೇವಿ 12ನೇ ಶತಮಾನದಲ್ಲಿ ಬಂದಿರೋಂಥ ಅಕ್ಕಮಹಾದೇವಿ ನಮ್ಮ ಅಕ್ಕೋಜಮ್ಮನಿಗೆ
ಸಮ, ಅಥವಾ ನಮ್ಮ ಅಕ್ಕೋಜಮ್ಮನು ಈ ನಮ್ಮ ಅಕ್ಕೋಜಮ್ಮನು ಅಕ್ಕ ಮಹಾದೇವಿಗೆ ಸಮ. 12ನೇ ಶತಮಾನದಲ್ಲಿ ಬರೋದು ಇವರು. 2000-2500 ಹಿಂದೆ ಬಂದಿರೋದು ಅಕ್ಕ ಮಹಾದೇವಿ, ಅಕ್ಕೋಜಮ್ಮ. ಅವ್ರಿಗೂ ಇವ್ರಿಗೂ ಏನು ವ್ಯತ್ಯಾಸ ಇಲ್ಲ. ಆಕೆಗೂ ಕೂಡ ಉದ್ದು ಕೂದಲು, ಮೈಯೆಲ್ಲ ಮುಚ್ಕೊಳ್ತಾಳೆ, ಬಟ್ಟೆ ಇಲ್ಲ. ಆಮೇಲೆ ಇದಕ್ಕೆ ಹೋಗ್ತಾಳೆ, ಬಸವ ಕಲ್ಯಾಣಕ್ಕೆ ಹೋಗಿ ಅಲ್ಲಿ ಶಿವನಲ್ಲಿ ಐಕ್ಯವಾಗ್ಬಿಡ್ತಾಳೆ ಅಮ್ಮ. 12ನೇ ಶತಮಾನದ ಹೆಣ್ಣು. ಇಲ್ಲಿ ಈ ಅಮ್ಮ ಐಕ್ಯ ಆಗಲ್ಲ. ಈ ಅಮ್ಮನ್ನ ಬಲವಂತವಾಗಿ ಮದುವೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಂತ ಅವ್ರನ್ನ ಹೆಂಗನ ತಪ್ಪಿಸ್ಬೇಕು. ಏನ್ ಮಾಡೋದು? ಪಾಳೆಗಾರ ಬಂದ್ಬಿಟ್ಟು ನನಗೆ ಯಜಮಾನ. ಆದ್ರಿಂದ ಸಂಬಂಧಿಕರಿಗೆಲ್ಲ ಈ ಹುಡುಗಿ ಒಪ್ತಾ ಇಲ್ಲ ಮದುವೆ ಮಾಡ್ಕೊಳ್ಳೋದಕ್ಕೆ ಅಂತ ಸಂಬಂಧಿಕರನ್ನ ಎಲ್ಲರನ್ನೂ ಕರೆಸ್ತಾರೆ, ಎಲ್ರಿಗೂ ಇಂಟಿಮೇಷನ್ ಕೊಡ್ತಾರೆ. ಎಲ್ಲರೂ ಒಂದೇ ಸರ್ತಿ ಆ ಸ್ಥಳ ಬಿಟ್ಬಿಟ್ಟು ವಿರಿಂಚಿಪುರಂ ಅಂತ ಬರುತ್ತೆ. ಇಲ್ಲಿ ತಮಿಳುನಾಡಲ್ಲಿ ನಮಗೆ ಬಹಳ ಹತ್ರ ಗೋಲ್ಡನ್ ಟೆಂಪಲ್ ಹೊಸದಾಗಿ ಒಂದಾಗಿದೆ. ಆ ಗೋಲ್ಡನ್ ಟೆಂಪಲ್ ಪಕ್ಕದಲ್ಲೇ ಇದೆ ವಿರಿಂಚಿಪುರಂ. ಬಹಳ ಹತ್ರ ನಮಗೆ. ಬಹಳ ಒಳ್ಳೆ ಕೋಟೆ ಇದೆ, ಒಳ್ಳೆ ದೇವಸ್ಥಾನ ಇದೆ. ಅಲ್ಲಿ ಒಳ್ಳೆ ಪೂಜೆಗಳು ಕೂಡ ಚೆನ್ನಾಗಿ ನಡೀತದೆ. ಅಲ್ಲಿಂದ ಓಡಿ ಬಂದವರು ನಾವು ಅಂತ. ಈ ಇಂಗ್ಲೀಷಲ್ಲಿ ಹಿಸ್ಟ್ರಿ ತಗೊಂಡ್ರು ಕೂಡ, ಹಿಸ್ಟ್ರಿಗೆ ಹೋಗ್ಬೇಡ. ಈಗ ಹಿಸ್ಟ್ರಿಗೆ ಹೋದಂಥ ಸಂದರ್ಭದಲ್ಲಿ ಭಾರತ ದೇಶದಲ್ಲಿ ಇದ್ದಿದ್ದು ನಾವೇ, ಏನೋ ದಕ್ಷಿಣ ಭಾರತದಲ್ಲಿ ಇದ್ದಿದ್ದ ಜನರೇ ಭಾರತ ದೇಶದಲ್ಲಿ ಇದ್ದಿದ್ದು. ಎಲ್ಲಿದ್ವಿ? ಇಂಡೋ ಗ್ಯಾಜೆಟಿಕ್ ಪ್ಲೇನಲ್ಲಿ ಇದ್ವಿ. ಹಿಂದೂ ಮಹಾಸಾಗರದಲ್ಲಿ ಹತ್ರ ಜೀವನ ಮಾಡ್ತಿದ್ವಿ. ಶ್ರೀರಾಮಚಂದ್ರ ಅಲ್ಲೇ ಹುಟ್ಟು ಬೆಳೆದಿದ್ದು, ರಾಮಾಯಣ ಅಲ್ಲೇ ಆಗಿರೋದು, ಮಹಾಭಾರತ ಅಲ್ಲೇ ಆಗಿರೋದು, ಎಲ್ಲನೂ ಅಲ್ಲೇ ಆಗಿರೋದು. ಇನ್ನೂ ಹಿಂದಕ್ಕೆ ಹೋದ್ರೆ ಕೃತಯುಗದಲ್ಲಿ ನಳ ನಹುಷ ಅವರು ಕೂಡ ಅಲ್ಲೇ ಹುಟ್ಟಿ ಬೆಳೆದು ಇದು ಮಾಡಿದವರು. ಅಂದರೆ ಸನಾತನ, ದೇರ್ ಈಸ್ ನೋ ಡೇಟ್ಲೆಸ್ ಏಜ್ ಈಸ್ ಕಾಲ್ಡ್ ಸನಾತನ ಧರ್ಮ. ಆ ಸನಾತನ ಧರ್ಮ ಇದ್ದಿದ್ದು ಇಂಡೋ ಗ್ಯಾಜೆಟಿಕ್ ಪ್ಲೇನಲ್ಲಿ. ಈ ಏನು ಶ್ರೀರಾಮಚಂದ್ರನಿಗೆ ಧರ್ಮರಾಜರಿಗೆ ಯಾಗಗಳನ್ನ ಮಾಡೋದಕ್ಕೆ ಶ್ರೇಷ್ಠ ಬ್ರಾಹ್ಮಣರು 40,000 ಜನ ಬ್ರಾಹ್ಮಣರು ಬರ್ತಿದ್ರು ಇಲ್ಲಿಂದ ಮಧ್ಯಪ್ರಾಚ್ಯದಿಂದ. ಇವತ್ತೇನು ಇಸ್ಲಾಮಿಕ್ ನೇಷನ್ ಆಗಿದೆ, ಅಲ್ಲಿಂದ ಬರ್ತಿದ್ರು. ಅಲ್ಲಿ ಭಗವಂತ ಹೇಳ್ತಾನೆ, ಬ್ರಹ್ಮಾಂಡದಲ್ಲಿ ಒಂದು ಭಾಗ, ಒಂದು ಚೂರು ನಮ್ಮ ಭೂಮಂಡಲ, ಇದನ್ನು 7 ಸಮುದ್ರಗಳು ಆವರಿಸಿವೆ. ಮಧ್ಯದಲ್ಲಿ ಜಂಬೋದ್ವೀಪ, ಅದರ ನಡುವೆ ಕನಕಾಚಲ. ಆ ಕನಕಾಚಲದ ದಕ್ಷಿಣ ದಿಕ್ಕಿನಲ್ಲಿ ಸಾಮ್ರಾಜ್ಯ ಪಟ್ಟಾಭಿಷೇಕವನ್ನು ಹೊಂದುತ್ತಿರುವ ಹಸ್ತಿನಾವತಿ ಎಂಬ ನಗರವಿದೆ. ಇಲ್ಲಿನ ಅರಸು ಧರ್ಮರಾಯನ ರಾಜ್ಯದಲ್ಲಿ ಸುಳ್ಳು, ಮೋಸ, ವೈರ, ಭಯ, ಕಷ್ಟ, ನಿಷ್ಠುರ, ಆಲಸ್ಯ, ದೈನ್ಯ ಈ ಯಾವ ದುರ್ಗುಣಗಳು ನಡೆಯುತ್ತಿರಲಿಲ್ಲ. ಎಲ್ಲರೂ ಭೋಗಿಗಳು, ಎಲ್ಲರೂ ಸುಖ ಸಂತೃಪ್ತಿಯಿಂದ ಬಾಳುತ್ತಿದ್ದರು. ಈ ತರ ಕೀರ್ತಿವಂತನಾದ ಧರ್ಮರಾಯನ ಬಳಿಗೆ, ಇದು ಮಹಾಭಾರತ ಯುದ್ಧ ಆಗೋದ್ಮೇಲೆ ಜೈಮಿನಿ ಭಾರತದಲ್ಲಿ ಬರುತ್ತೆ. ಕೀರ್ತಿವಂತನಾದ ಧರ್ಮರಾಯನ ಬಳಿಗೆ ಒಂದು ದಿನ ವೇದವ್ಯಾಸರು ಬಂದರು. ಅರಸನು ತಮ್ಮಂದಿರೊಡನೆ ಆಶೀರ್ವಾದವನ್ನು ಪಡೆದ ಕಾಲು ತೊಳೆದು ಇದು ತಲೆ ಮೇಲೆ ಚುಗಿಸ್ಕೊಂಡು ಸ್ವಲ್ಪ ಕುಡಿದು ಇದು ಮಾಡ್ತಾನೆ. ಆದರೂ ಅವನ ತಲೆ ಬಾಗಿತು. ಅವನ ಸಪ್ಪಗಿರ್ತಾನಂತೆ. ಕವಿ ಎಷ್ಟು ಚೆನ್ನಾಗಿ ಬರೀತಾನೆ ಅಂದರೆ, ಅಲ್ಲಿ ಅವನ ಮುಖ ಸಪ್ಪಗಿದ್ದದ್ದು ಎಷ್ಟು ಚೆನ್ನಾಗಿ ಬರೀತದೆ ಅಂದರೆ, ಒಂದು ಗಿಡ ಉಂಡ್ಬಿಟ್ಟು ಬೇಸಿಗೆಯಲ್ಲಿ ಅದನ್ನ ಬೇರೆ ಕಿತ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ನೋಡೋದಕ್ಕೆ, ಸಪ್ಪಗಾಗ್ಬಿಡುತ್ತೆ. ಹಂಗಿತ್ತಂತೆ ಧರ್ಮರಾಜನ ಮಗ. ಬೇಸಿಗೆಯ ಬಸವಳಿದ ಕೋಮಲ ರಸಾಲದಂತಿದ್ದ ರಾಜನ ಸ್ಥಿತಿಯನ್ನು ಕಂಡು ಕಾರಣವೇನೆಂದು ವ್ಯಾಸರೇ ಪ್ರಶ್ನಿಸಿದರು. ಈ ಥರ ಪ್ರಶ್ನೆ ಯಾಕೆ ಸಪ್ಪಗಿದೆಯಾ ಅಂತ ಕೇಳ್ತಾರೆ. ಆಗ ಸಂತಾಪದಿಂದ ಇದು, ಅಯ್ಯ, ಅಣ್ಣನೆಂದೋರಿಯದೆ ಕರ್ಣನೆಂದು ಕೊಂದೆವು, ಗುರುವಾದ ದ್ರೋಣಾಚಾರ್ಯರಿಗೆ ದ್ರೋಹವನ್ನು ಬಗೆದೆವು, ಸುಯೋಧನ ಶಲ್ಯ ಮುಖ್ಯರಾದ ಬಾಂಧವರನ್ನು ಈಡಾಡಿದೆವು, ಬಾಂಧವರೊಡನೆ ಬಾಳಲಾರದ ಮನುಷ್ಯ ಸಂಸಾರದಿಂದ ಫಲವೇನು, ಗೋತ್ರವದೆಯ ಮಹಾಪಾಪ ನನಗೆ ಬಂದಿದೆ. ಅದು ಶಾಂತಿ ಪೂಜೆ ಅದೇ. ಆವಾಗ ಶಾಂತಿ ಪೂಜೆ ಒಂದಿದೆ. ಶ್ರೀರಾಮಚಂದ್ರ ರಾವಣನನ್ನು ಸಾಯಿಸಿದ ಮೇಲೆ ಒಂದು ಆ ಶಾಂತಿ ಪೂಜೆ ಮಾಡೋದು, ಅದಕ್ಕೆ ಅಶ್ವಮೇಧ ಯಾಗ ಅಂತ ಕರೀತಾರೆ. ಅಶ್ವಮೇಧ ಯಾಗ, ಸೋಮಯಾಗ ಪ್ರಪಂಚದಲ್ಲಿ ಎಲ್ಲರೂ ಮಾಡ್ಕೊಂಡು ಬಂದಿದ್ದಾರೆ. ಬ್ರಾಹ್ಮಣರು ಸೋಮಯಾಗ ಮಾಡ್ತಾರೆ, ರಾಜಮಹಾರಾಜರು ಅಶ್ವಮೇಧ ಯಾಗ ಮಾಡ್ತಾರೆ. ಇತರರಿಗೆ ಯಾಗಗಳು ಮಾಡೋ ಶಕ್ತಿ ಇಲ್ಲ, ಮಾಡಿದ್ರೂ ಉಪಯೋಗ ಇಲ್ಲ. ಇತರರು ಏನ್ ಮಾಡ್ಬೋದು? ಶಾಂತಿ ಪೂಜೆ ಮಾಡ್ಕೋಬೋದು. ಈಗ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ಕೊಳ್ತಾರೆ. ಈ ತರ ಹಿಂದಿನ ಕಾಲದಲ್ಲಿ ಒಂದು 20-30 ವರ್ಷದಿಂದ ಸತ್ಯನಾರಾಯಣ ಸ್ವಾಮಿ ಪೂಜೆ. ಅದಕ್ಕೆ ಮೊದಲು ಯಾರಿಗೆ ಗೊತ್ತಿತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆ? ಹಂಗಾಗಿ ಶಾಂತಿ ಪೂಜೆಗೋಸ್ಕರ ಶಾಂತಿ ಪೂಜೆ ಮಾಡೋದನ್ನ ನಾವು ತಣಿಕೆ ಶಾಸ್ತ್ರ ಅಂತ ಇಲ್ಲಿ ಪ್ರತಿ ವರ್ಷ ಚೌಡೇಶ್ವರಮ್ಮನಿಗೆ ಮಾಡ್ತೀವಿ. ಯಾಕೆ ಚೌಡೇಶ್ವರಮ್ಮನಿಗೆ ಮಾಡ್ತೇವೆ? ಯಾಕೆ ಅಕ್ಕೋಜಮ್ಮನಿಗೆ ಯಾಕೆ ಮಾಡಲ್ಲ ಅಂದರೆ, ಅಕ್ಕೋಜಮ್ಮ ನಮ್ಮ ಮನೆ ಹೆಣ್ಮಗಳು. ನಮ್ಮ ಮನೆಯನ್ನ, ನಮ್ಮ ಕುಟುಂಬವನ್ನ, ನಮ್ಮ ಹೆಣ್ಣುಮಕ್ಕಳನ್ನ ಸಂರಕ್ಷಣೆ ಮಾಡಿಕೊಂಡು ಬಾಡಿ ಅಂದರೆ ಬೆನ್ನಿಗೆ ಇದು ಮಾಡಿಕೊಂಡು ಬೆನ್ನಿಗೆ ಬಿದ್ದು ಅವ್ರನ್ನ ಕಾಪಾಡ್ಕೊಂಡು ಬಂದಂಥ ಮಹಾತಾಯಿ ಚೌಡೇಶ್ವರಿ ಆಗಿದ್ದರಿಂದ ಚೌಡೇಶ್ವರನೇ ಅಕ್ಕ ಮಹಾದೇವಿ, ಚೌಡೇಶ್ವರಮ್ಮನೇ ಇನ್ನೊಂದು ರೂಪ.
ಚೌಡೇಶ್ವರಮ್ಮನೇ ಅಕ್ಕೋಜಮ್ಮ, ಚೌಡೇಶ್ವರಮ್ಮನೇ ಅಕ್ಕಮಹಾದೇವಿ. ಈ ಥರ ಚೌಡೇಶ್ವರಮ್ಮನವರು ಕೆಲವರು ಬೇರೆ ಬೇರೆ ಹೆಸರುಗಳಲ್ಲಿ ಇದೇ ಪೂಜೆನ ಕೂಡ ಮಾಡ್ತಾರೆ. ನಾವು ಪದ್ಧತಿಯಾಗಿ ಮಾಡ್ತಿರೋದು ಅಲ್ಲಿ ಯಳಚಿಪುರ ಮತ್ತು ಕಾಮದೇನಹಳ್ಳಿ ಹತ್ರ ಇರೋರು ಅವ್ರು ಮಾಡ್ತಾರೆ. ಅಂದರೆ 15 ದಿವಸ ಕಾಲ, ಸೋಮವಾರ, ಬುಧವಾರ, ಗುರುವಾರ ಈ ಥರ ಮಾಡೋದು 20 ವರ್ಷಕ್ಕೊಂದ್ಸರ್ತಿ, ಅಥವಾ ಡೇಟ್ ತಪ್ಪೋದ್ರೆ ಆಮೇಲೆ ಯಾವಾಗ ಮಾಡ್ತಾರೆ. ಈ ಥರ ಮಾಡ್ಕೊಂಡು ಬರ್ತಾರೆ. ಚೌಡೇಶ್ವರಮ್ಮ ಪ್ರತೀತಿ ಏನಿದೆ ಅಂದರೆ, ಪ್ರತೀತಿ ಚೌಡೇಶ್ವರಂ ಅಕ್ಕಮಹಾದೇವಿನ ಕರ್ಕೊಂಡು ಯಾರ್ಯಾರು ಯಾವ್ಯಾವ ಕಡೆ ದಿಕ್ಕಾಪಾಲಾಗಿ ಓಡ್ಬಿಡ್ತಾರೆ. ಅಂದರೆ ಕರ್ನಾಟಕದಲ್ಲಿರುವಂಥ ಮುಸುಕು ಒಕ್ಕಲಿಗರೇನಿದ್ದಾರೆ, ಆ ಮಗುನ ತಲೆ ಮೇಲೆ ಬಟ್ಟೆ ಕಟ್ಬಿಟ್ಟು ಮುಸುಕು ಕಟ್ಕೊಂಡು ಬರ್ತಾರಂತೆ. ಅದಕ್ಕೆ ಮುಸುಕು ಒಕ್ಕಲಿಗರು ಅಂತ ಇದೆ. ಈ ಮುಸುಕು ಒಕ್ಕಲಿಗರದು ಎಲ್ಲೆಲ್ಲಿವರೆಗೂ ಇದೆ ಅಂದರೆ, ತುಮಕೂರಲ್ಲಿ ಒಬ್ಬ ಮೇಡಮ್ಗೆ ನಮ್ಮ ನಿರ್ಮಲಾನಂದ ಸ್ವಾಮೀಜಿಗಳು ಒಂದು ದೊಡ್ಡದು ಬುಕ್ ಬರೆಯೋದಕ್ಕೆ ಹೇಳಿದ್ದಾರೆ. ಮುಸುಕು ಒಕ್ಕಲಿಗರ ಬಗ್ಗೆ ಒಂದು ಬುಕ್ ಬರೀತಿದ್ದಾಳೆ ಅಮ್ಮ. 1000 ಪೇಜ್ ಒಂದು ಬುಕ್ ಬರೀತಿದ್ದಾಳೆ. ಅಮ್ಮ ಮೊನ್ನೆ ನಮ್ಮ ಮನೆಗೆ ಕೂಡ ಬಂದು ಹೋದರು. ತುಮಕೂರಲ್ಲಿ ಕೂಡ ಮುಸುಕು ಒಕ್ಕಲಿಗರಿದ್ದಾರೆ. ಅಥವಾ ಕುಂಚಿಟಿಗರು, ಇನ್ನೊಂದು ಕಡೆ ಹೋದವರು, ಮೈಸೂರು ಕಡೆ ಹೋದವರು, ಇದರಲ್ಲಿ ಮಂಡ್ಯ ಕಡೆ ಹೋದವರು, ಅವರು ಬೇರೆ ಬೇರೆ ಹೆಸರುಗಳಲ್ಲಿ ಇದೇ ಸಂಪ್ರದಾಯದವರು. ಅಲ್ಲಿಂದ ಓಡ್ಬಿಟ್ರು. ಹೆಂಗ್ ಓಡಿದ್ರು, ಯಾರ್ಯಾರು ಓಡ್ಕೊಂಡು ಒಂದು ಕುದುರೆ ಹೋಯ್ತು, ಒಂದೊಂದು ಊರಲ್ಲಿ ಸೆಟ್ಲ್ ಆದ್ರು, ಅವ್ರ ಹಿಂದಗಡೆ ಎಲ್ಲನೂ ಅಕ್ಕಾಜಮ್ಮನೂ ಬಂದಿದ್ದಾರೆ. ಆ ನೆರಳಾಗಿ ನಮ್ಮ ಚೌಡೇಶ್ವರಮ್ಮನೂ ಬಂದಿದ್ದಾಳೆ ಅನ್ನೋದು ಪ್ರತೀತಿ. ಈ ಥರ ಇನ್ನೊಂದು ಕತೆ ಇದೆ ಇದರಲ್ಲೇ. ಈ ನಮ್ಮ ಪಾಲಾರ್ ನದಿ ಹರ್ಕೊಂಡು ಹೋಗತ್ತಲ್ಲ, ಪಾಲಾರ್ ನದಿ ಅವ್ರು ಬರ್ದಂಗೆ ಅಡ್ಡಲಾಗಿ ಕಾಯ್ದುಕೊಳ್ತದೆ. ಇವ್ರನ್ನ ಈ ಕಡೆ ಬಿಡೋದು ಮತ್ತೆ ಅಡ್ಡ. ಅಂದರೆ ಮಳೆ ಬೀಳ್ತು, ಎಲ್ಲೆಲ್ಲಿ ಮಳೆ ಬೀಳ್ತು ಅಂದರೆ ಆ ಪಾಳೆಗಾರ ಅಡ್ಸ್ಕೊಂಬಂದಲ್ಲ, ಅಲ್ಲೆಲ್ಲ ಪ್ರವಾಹ ಹರಿತು. ಇನ್ನೊಂದು ದಾರಿಯಲ್ಲಿ ದಿಕ್ಕಿನಲ್ಲಿ ಇವ್ರು ಬಂದರು. ಈ ಥರ ಓಡಿ 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 100 ಮೈಲಿಗಳಷ್ಟು ಕುದುರೆಗಳಲ್ಲಿ ಸಾಗಿಸ್ಕೊಂಡು ಬಂದ್ಬಿಟ್ರು. ಯಾರ್ಯಾರು ಯಾವ್ಯಾವ ಕಡೆ ಹೋದ್ರು ಅವ್ರ ಹಿಂದಗಡೆ ಎಲ್ಲ ಅಕ್ಕಮಹಾದೇವಿ ಹೋಗಿದ್ದಾಳೆ, ಅಕ್ಕೋಜಮ್ಮ ಹೋಗಿದ್ದಾಳೆ, ಅವರಿಂದ ಆ ಅಕ್ಕೋಜಮ್ಮನ ಹಿಂದಗಡೆ ಚೌಡೇಶ್ವರಮ್ಮ ಹೋಗಿದ್ದಾಳೆ ಅಂತ ಪ್ರತೀತಿ. ಆದ್ರಿಂದ ಅಕ್ಕೋಜಮ್ಮನಿಗೆ ಪ್ರತಿ 20 ವರ್ಷ ಒಂದ್ಸರ್ತಿ ಆದ್ರಿಂದ ಬೆಂಗಾವಲಾಗಿ ನಮಗೂ ನಮ್ಮ ಹೆಣ್ಮಗಳಿಗೂ ಬೆಂಗಾವಲಾಗಿ ಒಬ್ಬ ದೇವತೆ ಬರ್ತಾಳೆ. ಆ ದೇವತೆನೇ ಚೌಡೇಶ್ವರಮ್ಮ ಅಂತ ಹೇಳುದು. ಚೌಡೇಶ್ವರಮ್ಮ ಇನ್ಯಾರೂ ಅಲ್ಲ, ತಾಯಿ, ನಮ್ಮ ತಾಯಿನೇ, ಪ್ರಪಂಚಕ್ಕೆ ತಾಯಿ. ನಮಗೊಬ್ರಿಗೆ ತಾಯಿ ಅಲ್ಲ, ಪ್ರಪಂಚಕ್ಕೆ ತಾಯಿ. ಏನು ಪಾರ್ವತಿ ದೇವಿ ಅಂತ ಹೇಳ್ತೀವಿ. ಶಿವನಿಗೆ ನಾವು ಮಕ್ಕಳು ಮನೆಯಲ್ಲಿ ಹೇಳಿದ ಮಾತು ಕೇಳಿದ್ರೆ ಹೋದ್ರೆ ಮನೆಯ ಯಜಮಾನಿಗೆ ಹೇಳ್ತಾರೆ, ಅಂದರೆ ಶಿವನಿಗೆ ಹೇಳ್ತಾರೆ. ಶಿವನ ಕೋಪ ಬಂದು ಆಯ್ ಅಂದರೆ ಮಗುನ ಗದರಿಸೋದು ಅಂತ ಹೇಳ್ಬಿಟ್ಟು ಶಾಂತಿ ಮಾಡ್ತಾರೆ ಯಾರು ಅಮ್ಮ. ಆ ಥರ ಚೌಡೇಶ್ವರಮ್ಮನವರು ಕೋಪ ಬರ್ಸೋದು ಚೌಡೇಶ್ವರಮ್ಮನವರೇ ಶಿವನಿಗೆ, ಅಥವಾ ಪಾರ್ವತಿನೇ ಕೋಪ ಬರೋಂಗೆ ಮಾಡೋದು. ತೀರಾ ಕೋಪವಾಗಿ ಬಂದು ವ್ಯಾಘ್ರವಾಗಿ ಬಂದಂಥ ಸಂದರ್ಭದಲ್ಲಿ ಏನ್ರಿ ಮಕ್ಕಳು ಹಿಂಗೇನ ಮಾಡೋದು, ನಾವು ಹೆಂಗೆ ಮಾತಾಡ್ತೀವಿ, ಹಿಂಗೆ ಪಾರ್ವತಿ ದೇವಿ ಶಿವನನ್ನು ತಣ್ಣಗೂ ಮಾಡೋದು ಆಯಮ್ಮನೆ, ಶಿವನನ್ನ ಕೋಪ ಬರೋಂಗೆ ಮಾಡೋದು ಆಯಮ್ಮನೆ. ಅದರಿಂದ ಕೋಪ ಬರೋ ಅಂಥ ಚೌಡೇಶ್ವರಮ್ಮನು ಕೋಪ ಬರ್ಸೋವಂಥ ಹಂಗೆ ಮಾಡ್ತಾಳೆ, ಕೋಪನ ಶಾಂತಿ ಮಾಡೋವಂಗೆ ಮಾಡ್ತಾಳೆ. ಆದ್ದರಿಂದ ಆಯಮ್ಮ ಪ್ರಪಂಚಕ್ಕೆ ತಾಯಿ, ನಮ್ಮ ಕುಟುಂಬಗಳಿಗೆ ತಾಯಿ, ಎಲ್ರಿಗೂ ತಾಯಿ. ಈ ಪೂಜೆನ ಯಾಕೆ ಮಾಡ್ತೀವಿ ಅಂದರೆ ಶಾಂತಿ, ಒಳ್ಳೆ ಮಳೆ ಬೆಳೆ ಆಗಬೇಕು ಅನ್ನೋ ಉದ್ದೇಶದಿಂದ ಹಿಂದಿನಿಂದ ಮಾಡ್ಕೊಂಡ್ಬಂದಿದ್ದಾರೆ. ಅದಲ್ಲ, ಜೊತೆಗೆ ಮೇಯ್ನ್ ಏನಂತಂದರೆ 20 ವರ್ಷಗಳು ವಯಸ್ಸಾಗೋವರೆಗೂ ಗಂಡು ಮಗುವಾಗಲಿ ಹೆಣ್ಣು ಮಗುವಾಗಲಿ ಮದುವೆ ಮಾಡಬಾರ್ದು ಅಂತ ಈಗೇನು ಸರ್ಕಾರ ತಗೊಂಡಿದೆ. ನಮ್ಮ ಪೂರ್ವಜರು ಆ ಕಾಲಕ್ಕೆ 20 ವರ್ಷ ಮುಗಿಯೋವರೆಗೂ ನಮ್ಮಲ್ಲಿ ಕ್ಯೂಗಳು ಚುಚ್ತಿರ್ಲಿಲ್ಲ. ಯಾರು ಕ್ಯೂಗಳು ಚುಚ್ಚಲ್ವೋ ಅವ್ರಿಗೆ ಮದುವೆ ಮಾಡ್ತಿರ್ಲಿಲ್ಲ. 20 ವರ್ಷ ವಯಸ್ಸಾಗೋ ಹೆಣ್ಮಗುವರೆಗೂ ಹೆಣ್ಮಗು ಆಗಲಿ ಗಂಡು ಮಗು ಆಗಲಿ 20 ವರ್ಷ ಆದ್ಮೇಲೆ ಮದುವೆ ಮಾಡೋದು, ಆದ್ಮೇಲೆ ಕಿವಿ ಚುಚ್ಚೋದು. ಈ ಒಂದು 20 ವರ್ಷಕ್ಕೆ ಮಾಡುವಂಥ ಶಾಸ್ತ್ರಗಳಿಗೆ ಉತ್ತ ಪೂಜೆ ಅಂತ ಕರಿತೀವಿ. ಅದಕ್ಕೆ 9 ಕಿವಿ ಚುಚ್ಚುವ ದ್ಯಾವರುಗಳು ಅಂತ ಹೇಳ್ತೀವಿ, ಬಂಡಿ ದ್ಯಾವರುಗಳು ಅಂತ ಹೇಳ್ತೀವಿ, ಬಂಡಿ ಜಾತ್ರೆಗಳು ಅಂತ ಹೇಳ್ತೀವಿ, ಹಲವಾರು ಹೆಸರುಗಳಲ್ಲಿ ಕರೀತಾರೆ. ನಮ್ಮಲ್ಲಿ ಪದ್ಧತಿಗಳನ್ನ ಸಂಪೂರ್ಣವಾಗಿ ಮಾಡ್ಕೊಂಡ್ಬಂದಿರೋರು ನಮ್ಮ ಈ ಭಾಗದ ಇಲ್ಲಿ 2 ಕಡೆ ಕಾಣಿಸುತ್ತೆ. ಇದು ಬಿಟ್ಟು ಬೇರೆ ಕಡೆ ಹೋಗ್ಬಿಟ್ಟು ಇಲ್ಲಿನವರು ಈ ಕಡೆಯವರೇ ಬಹಳ ಜನ ಹೋಗಿ ಸೀತಿ ಬೆಟ್ಟದಲ್ಲಿ ಏನೋ ಪೂಜೆ ಮಾಡ್ಕೊಂಡ್ಬಂದು ಅವರವರೇನೋ ಮಾಡ್ಕೊಳ್ತಾರೆ. ನಮ್ಮ ಥರ ಪದ್ಧತಿಗಳಾಗಿ ನಮ್ಮ 2 ಕಾಮದೇನಹಳ್ಳಿ, ಯಳಚಿಪುರ, ಅಂತಟಳ್ಳಿನಲ್ಲೂ ಇಲ್ಲಿ ಬಿಟ್ಟರೆ ಇನ್ನೆಲ್ಲೂ ಮಾಡಲ್ಲ. ಇದು ಮತ್ತೆ ಈಗ ನಾವು ಏನ್ ಮಾಹಿತಿ ಕೊಟ್ಟರು ಇದರಲ್ಲಿ ಅಕ್ಕೋಜಮ್ಮನ ತಲೆಮಾರಿಗಳೇ ಬಂದು ಮೈಗ್ರೇಟ್ ಆಗಿರೋದು ವಿರುಚಿಪುರಂ ಅಂತ ಹೇಳ್ತಾರೆ. ವಿರುಚಿಪುರಂ ಕಡೆಯಿಂದ ಮೈಗ್ರೇಟ್ ಆಗಿದ್ದಾರೆ. ಈ ಮೈಗ್ರೇಟ್ ಆಗೋಕ್ಕೆ ಕಾರಣ ಬಂದು ಯಾರೋ ಪಾಳೆಗಾರ
ಮತ್ತೆ ಆ ಯಮ್ಮನ ಅಂತಿಮ ಆಗಿರುತ್ತೆ ಸ್ಥಳ ಇದು. ಅಂತ್ಯ ಆಗಿರೋದು ಆಯಮ್ಮನ ಅಂತಿಮ ಆಗಿರೋದು ಇಂಥ ಜಾಗ ಅಂತಿಲ್ಲ. ಯಾಕೆಂದ್ರೆ ಎಲ್ಲಾ ಜಿಲ್ಲೆಗಳಲ್ಲೂ ಈ ಬೆಂಡಿ ದೇವರುಗಳು ಮಾಡ್ತಾರೆ, ಎಲ್ಲಾ ಜಿಲ್ಲೆಗಳಲ್ಲೂ ಮಾಡ್ತಾರೆ, ಕುಂಚಿಟುಗಳು ಮಾಡ್ತಾರೆ, ಹೊಸದೇವ್ರು ಇರೋರು ಮಾಡ್ತಾರೆ, ಹೊಸದೇವ್ರು ಇಲ್ಲದೆ ಇರೋರು ಮಾಡ್ತಾರೆ. ಅವ್ರವ್ರಷ್ಟು ಅವ್ರವರು ಮಾಡ್ಕೊಳ್ತಾರೆ. ಈಗ ನಮ್ಮ ಮಾವನವ್ರದ್ದು ವರ್ಷಗಳವರು ಮೊನ್ನೆ ಮಾಡಬೇಕಾಗಿತ್ತು, ಅವ್ರದ್ದು 36 ವರ್ಷ ಆಗ್ಬಿಡ್ತು ಮಾಡಿ. ಬಟ್ ಅವ್ರಿಗೆ ಇದಿಲ್ಲ, ರೆಸ್ಟ್ರಿಕ್ಷನ್ ಇಲ್ಲ. ನಮ್ಮಲ್ಲಿ ಮದುವೆ ದ್ಯಾವ್ರುಗಳಾಗಿದ್ದು ಅವ್ರಿಗಿರೋರ್ಗೆ ಮಾತ್ರನೇ ಮದುವೆ ಮಾಡೋದು ನಮ್ಮಲ್ಲಿ. ನಮ್ಮ ಮಾವನವರಲ್ಲಿ ಅಲ್ಲಿದೆ ಅದೇ ಹಂಗಿಲ್ಲ, ಅಲ್ಲೋಗಿ ಬೆಟ್ಟದಲ್ಲಿ ಮಾಡ್ಕೊಂಡ್ ಬಂದ್ಬಿಡ್ತಾರೆ, ಮಾಡ್ಬಿಡ್ತಾರೆ. ಆದ್ದರಿಂದ ನಾವು ಕಂಪಲ್ಸರಿ 20 ವರ್ಷಕ್ಕೊಂದ್ಸರ್ತಿ ದ್ಯಾವ್ರುಗಳು ಮಾಡ್ತೀವಿ. ಮುಸ್ಕು ಒಕ್ಕಲಿಗರು ಅಂತಿರಲ್ಲ, ವಿರಿಂಚಿಪುರಂ ಬಂದ ಮೈಗ್ರೇಟ್ ಆಗಿರೋರು ಮುಸ್ಕು ಒಕ್ಕಲಿಗರು, ಮತ್ತೆ ಬಸವಣ್ಣ ಚರಿತ್ರವನ್ನು ಅದರಲ್ಲಿ ಲಿಂಕ್ ಮಾಡಿ. ಅದ್ರ ಮುಸ್ಕು ಒಕ್ಕಲಿಗರು ವಿರಿಂಚಿಪುರಮಿಂದಾನೇ ಮೈಗ್ರೇಟ್ ಆಗಿ. ಹೌದು, ವಿರಿಂಜಿಪುರಂ ಇವತ್ತು ಕೂಡ ಮೊದಲಿಂದಾನು ನಾವು 20 ವರ್ಷಕ್ಕೊಂದ್ಸತಿ ಅಲ್ಲಿ ಪೂಜೆ ಮಾಡ್ಕೊಂಬಂದು ಇಲ್ಲಿ ಪೂಜೆ ಸ್ಟಾರ್ಟ್ ಮಾಡ್ತೀವಿ. ಅಲ್ಲಿ ಆ ಕೋಜೆ ಮುಂದೆ ಒಂಥರ ಬಂಡಿಗಳ ಮೇಲೆ ಕೆತ್ತಿನ ಮಾಡ್ದಂಗೆ ಪಿಕ್ಚರ್ ಮಾಡ್ದಂಗೆ ಮಾಡಿಟ್ಟಿದ್ದಾರೆ. ಅದು ಒಂದು ಹಳ್ಳಿಯಲ್ಲಿ. ಯಾವ ಹಳ್ಳಿ ಅಂತ ಆ ಹಳ್ಳಿಗಳ ಹೆಸರುಗಳು ನಮ್ಗೆ ತಮಿಳು ಗೊತ್ತಾಗಲ್ಲ. ಅದೇ ವಿರಿಂಚಿಪುರಂ ಅಲ್ಲಿ ಹೋದ್ರೆ ಮಾರ್ಕ್ ವಿರಿಂಜಿಪುರಂ ಅಲ್ಲಿ ಮಾರ್ಕ್ ಸಿಗಲ್ಲ, ಹಳ್ಳಿಗೆ ಹೋದ್ರೆ ಸಿಗತ್ತೆ. ವಿರಿಂಜಿಪುರಂ ಅಲ್ಲಿ ಒಳ್ಳೆ ದೇವಸ್ಥಾನ ಇದೆ, ಶಿವಾಲಯ. ಮಾರ್ಗಬಂದೀಶ್ವರ ಅದು ಮಾರ್ಗಬಂದೀಶ್ವರ ಅಂತ ಹೇಳ್ತಾರೆ ಅವರು. ಮಾರ್ಗಗಂಬಿಹಿ ಅಮ್ಮ ಅವ್ರ ಹೆಸರು, ಪಾರ್ವತಿ ಹೆಸರು ಮಾರ್ಗಬಂದೀಶ್ವರ, ಮಾರ್ಗಗಂಬಿಹಿ. ಅಲ್ಲಿ ಮೂಲ ನಮ್ದು. ಸರೌಂಡಿಂಗ್ ಅಲ್ಲೇ ಇಷ್ಟು ಹಳ್ಳಿಗಳಲ್ಲಿ ಇದ್ರು ಆ ಕಾಲಕ್ಕೆ 2000 ವರ್ಷದ ಕತೆ ಅಂತ ಹೇಳ್ತಾರೆ, 100 ವರ್ಷಗಳ ಕತೆ ಅಂತ ಹೇಳ್ತಾರೆ. 100 ಅಂದ್ರೆ 1000 ಅಂತಂದೆ, 1000 ಲೆಕ್ಕ ಇಲ್ಲದೆ ಅಷ್ಟು. ಆದ್ರಿಂದ ಎಷ್ಟು ವರ್ಷಗಳಿಂದ ಬಂದರೂ ಎಲ್ಲಿಯೂ ಡಾಕ್ಯುಮೆಂಟ್ ಇಲ್ಲ, ಬಟ್ ಪದ್ಧತಿಗಳು ಮಾತ್ರ ಮಾಡ್ಕೊಂಬರ್ತಾರೆ. ಅಪ್ಪಂಚಮ್ಮನ್ನು ವಿರಿಂಚಿಪುರಮಿಂದ ಮೈಗ್ರೇಟ್ ಆಗುವಾಗ ಅವ್ರ ಒಂದಿಗೆ ಯಾರು ಬಂದಿದ್ರು, ಅವ್ರ ಹೆಸರು ಆಯಮ್ಮನಿಗೆ ಮುಸ್ಕು ಹಾಕೊಂಬರ್ತಾರೆ. ಆಯಮ್ಮ ಗುರ್ತು ಸಿಗ್ಬಾರ್ದು ಅಂತ ಇವಾಗ ಬುರ್ಕ ಹಾಕ್ದಂಗೆ ಆ ಕಾಲಕ್ಕೆ ಮುಸ್ಕು ಒಂದು ಕಟ್ಬಿಟ್ಟು ಗಂಡು ಡ್ರೆಸ್ ಹಾಕ್ಬಿಟ್ಟು ಗಂಡು ಮಗು ಆಗ್ಬಿಟ್ಟು ಕುದುರೆ ಮೇಲೆ ಕೂಡಿಸಿ ಕರ್ಕೊಂಬರ್ತಾರೆ. ಅಂದ್ರೆ ಪ್ರತೀತಿ ಏನ್ ಹೇಳ್ತದಂದ್ರೆ, ಯಾರ್ಯಾರು ಕೆಲವ್ರು ಬಂದು ಚಿಕ್ಕಬಳ್ಳಾಪುರದಲ್ಲಿ ಸೆಟ್ಲ್ ಆದ್ರು, ಆ ಕಡೆ ಕೆಲವರು ಹೆಂಗೋ ಓಡ್ಬಿಟ್ರು, ಕೆಲವ್ರು ಬಂದು ಮುಳ್ಬಾಗ್ಲ ಓಡ್ಬಿಟ್ರು, ಇನ್ನು ಕೆಲವರು ಬಂದು ಕೋಲಾರಲ್ಲಿ ಬಂದು ಅಲ್ಲಿ ಸೆಟ್ಲ್ ಆದ್ರು, ಇನ್ನು ಕೆಲವರು ಮಂಡ್ಯಾಗ ಓಡ್ಬಿಟ್ರು, ಇನ್ನು ಕೆಲವರು ಮೈಸೂರಿಗೆ ಓಡ್ಬಿಟ್ರು, ಇನ್ನು ಕೆಲವರು ಮದ್ದೂರ್ಗೆ ಹೋದ್ರು, ಇನ್ನು ಕೆಲವರು ರಾಮನಗರಕ್ಕೆ ಹೋದ್ರು. ಅಂದ್ರೆ ಯಾರ್ಯಾರು ಒಬ್ರನ್ನೊಬ್ರು ನಂಬಲಿಲ್ಲ, ಅವ್ರೆಲ್ಲರ ಜೊತೆ ಎಲ್ಲೂ ಅಕ್ಕೋಜಮ್ಮ ಹೋದ್ಲು ಅಂತ, ಅವ್ರೆಲ್ಲರ ಜೊತೆ ಒಂದು ಚೌಡೇಶ್ವರಮ್ಮ ಹೋದ್ರು ಅಂತ. ಆಲೇರಮ್ಮ, ಚೌಡೇಶ್ವರಮ್ಮ ಅಂತ ಬೇರೆ ಹೆಸರುಗಳು ಚೇಂಜ್. ನಮ್ಮ ಪಕ್ಕದಲ್ಲೇ ಇಲ್ಲ ಹಳ್ಳಿಯಲ್ಲಿ ಆಲೇರಮ್ಮ ದೇವಸ್ಥಾನ, ಅವರು ಈ ತಂಪ್ರಾಧಾನ್ಯ ಮಾಡ್ತಾರೆ. ಬಟ್ ಅವ್ರಿಗೆ ರಿಸ್ಟ್ರಿಕ್ಷನ್ ಇಲ್ಲ. ಏನ್ ರಿಸ್ಟ್ರಿಕ್ಷನ್ ಇಲ್ಲ, ದ್ಯಾವ್ರುಗಳಾಗೇ ಮದುವೆ ಮಾಡ್ಬೇಕು ಅನ್ನೋ ರಿಸ್ಟ್ರಿಕ್ಷನ್ ಅವರಲ್ಲಿಲ್ಲ. ನಮ್ಮಲ್ಲಿ ದ್ಯಾವ್ರುಗಳಾದ್ರೇನೆ ಕ್ಯೂ ಚುಚ್ಚಿದ್ರೇನೆ, ಹೊಟ್ಟೆಯಲ್ಲಿ ದ್ಯಾವ್ರಿಗೆ ಮಾಡೋ ಟೈಮ್ಗೆ ಹೊಟ್ಟೆಯಲ್ಲಿ ಇದ್ರೆ ಅದಕ್ಕೆ ಮದುವೆ ಇದು ಮಾಡ್ಬಿಡ್ತಾರೆ, ದ್ಯಾವ್ರಿಗೆ ಮಾಡ್ಬಿಡ್ತಾರೆ. ಅದಕ್ಕೆ ಕ್ಯೂ ಚುಚ್ಬೋದು, ಮದುವೆ ಮಾಡ್ಬೋದು. ಕನ್ಸೀವ್ ಆಗೋ ದ್ಯಾವ್ರಿಗೆ ಮುಗಿದಾದ್ಮೇಲೆ ಕನ್ಸೀವ್ ಆಗ್ತಾರಲ್ಲ, ಆ ಮಕ್ಕಳಿಗೆ 20 ವರ್ಷ ಆಗೋವರೆಗೂ ಮದುವೆ ಮಾಡಂಗಿಲ್ಲ, ಕಿವಿ ಚುಚ್ಚಂಗಿಲ್ಲ. ಈ ತರ ನಡ್ಕೊಂಬಂದಿದ್ದಾರೆ ಇದುವರೆಗೂ. ಮೈಗ್ರೇಟೆಡ್ ತುಮಕೂರಲ್ಲಿ ಇದ್ದಾರೆ. ಈಗ ಮೇಡಮ್ ಹೇಳಿದ್ನಲ್ಲ, ಅವರು ಮೇಡಮ್ ನನ್ನ ಫೋನಲ್ಲಿ ಇದ್ದಾರೆ. ಆ ಮೇಡಮ್ ಅವರು 1000 ಪೇಜ್ ಮುಸ್ಕು ಒಕ್ಕಲಿಗರ ಬಗ್ಗೆ ಇದು ಬರೆಯೋದಕ್ಕೆ ಅಮ್ಮನಿಗೆ ಇದು ಕೊಟ್ಟಿದ್ದಾರೆ, ಪರ್ಮಿಷನ್ ಕೊಟ್ಟಿದ್ದಾರೆ. ಅವರು ನಿರ್ಮಲಾನಂದ ಸ್ವಾಮೀಜಿ, ಒಕ್ಕಲಿಗರ ಸ್ವಾಮೀಜಿ ಇದಾರಲ್ಲ, ಅವರು 1000 ಪೇಜ್ ಬರೆಯೋದಕ್ಕೆ ಅಮ್ಮ ಕಲೆಕ್ಟ್ ಮಾಡೋದಕ್ಕೆ ನಮ್ಮ ಊರಿಗೆ ಬಂದಿದ್ರು, ನಮ್ಮ ಮನೆಗೆ ಬಂದಿದ್ರು. ಪಕ್ಕದಲ್ಲಿ ನಮ್ಮ ಅಕ್ಕ ಮನೆಗೆ ಬಂದಿದ್ರು, ಮಿಟ್ಟೂರಿಗೆ ಬಂದಿದ್ರು. ಮಿಟ್ಟೂರಲ್ಲಿ ಸಾಂಪ್ರದಾಯಗಳು ಹೆಂಗ್ ಮಾಡ್ತಾರೆ ಅಂತ, ಮದುವೆಗಳು ಶಾಸ್ತ್ರೋತ್ತರವಾಗಿ ಮದುವೆಗಳು ಮಾಡಿದ್ರು ಮಿಟ್ಟೂರಲ್ಲಿ. ಚಲಪತಿ ಅಂತ ನಮ್ಮ ಮುಸ್ಕು ಒಕ್ಕಲಿಗರವರು ನಮ್ಮ ಜೊತೆಯಲ್ಲಿ ದ್ಯಾವ್ರಿಗೆ ಮಾಡೋರಲ್ಲ. ಅವರು 3 ಜನ ಗಂಡು ಮಕ್ಕಳು, 3 ಜನಕ್ಕೆ ಮನೆ ಮುಂದೆಗಡೆ ಮಾಡಿದ್ರು, 3 ಜನಕ್ಕೆ ಶಾಸ್ತ್ರೋತ್ತರವಾಗಿ ಮಾಡಿದ್ರು. ಅದೆಲ್ಲ ರೆಕಾರ್ಡ್ಸ್ ಎಲ್ಲ ಇದೆ ಅವ್ರ ಹತ್ರ. ಅವ್ರ ಮದುವೆದು. ಬಹಳ ಸಂತೋಷ.